ಶಾಸಕ ಎಚ್.ಡಿ. ತಮ್ಮಯ್ಯ ಕಚೇರಿಗೆ ತೆರಳಿ ಪ್ರಶ್ನೆ ಚಳುವಳಿ ನಡೆಸಿದ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಗೌಡ, ಅಧಿಕಾರ ಕಳೆದುಕೊಂಡ ಬಿಜೆಪಿಗರು ಕೆರೆಯಿಂದ ಹೊರತೆಗೆದು ಬಿಟ್ಟ ಮೀನಿನಂತೆ ಒದ್ದಾಡುತ್ತಿದ್ದಾರೆ. 8 ತಿಂಗಳಿಗೆ ಅವರ ಪರಿಸ್ಥಿತಿ ಹೀಗೆ, ಇನ್ನು 4 ವರ್ಷ ನಿಮ್ಮ ಪರಿಸ್ಥಿತಿ ಹೇಗೆ ಎಂದು ಲೇವಡಿ ಮಾಡಿದ್ದಾರೆ. 6 ತಿಂಗಳಿಗೆ ಹುಟ್ಟಿದ ಮಗು ಬದುಕಲು ಸಾಧ್ಯವಿಲ್ಲ. ಶಾಸಕ ಎಚ್.ಡಿ. ತಮ್ಮಯ್ಯ ಬಗ್ಗೆ ಮಾತನಾಡುವ ನೈತಿಕತೆಯ ಹಕ್ಕು ಬಿಜೆಪಿ ಪಕ್ಷದವರಿಗೆ ಇಲ್ಲ ಅಂತ ಮಂಜೇಗೌಡ ವಾಗ್ದಾಳಿ ನಡೆಸಿದರು. ಹಿಂದಿನ ಸರ್ಕಾರದ ಅನುದಾನ ಮರುಮಂಜೂರು ಸೇರಿದಂತೆ 150 ಕೋಟಿ ಹಣ ಬಿಡುಗಡೆಯಾಗಿದೆ ಎಂದು ದಾಖಲೆ ಬಿಡುಗಡೆ ಮಾಡಿದರು. ಬಿಜೆಪಿಯ ಮುಖಂಡರ ಅಭಿಯಾನದಲ್ಲಿ ಮೊನ್ನೆ 10ನೇ ತಾರೀಕು ನಮ್ಮ ಶಾಸಕರ ಕಚೇರಿಗೆ ಬಂದು ಅವರು ಒಂದು 13 ಅಂಶಗಳ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡಿ ಮತದಾರರಿಗೆ ಅಂತಕ್ಕಂಥ ವಿಚಾರವನ್ನು ಬಂದು ಹೇಳೋದಕ್ಕೆ ಬಂದಿದ್ದಾರೆ. ಆದರೆ ಬಿಜೆಪಿಯ ಮುಖಂಡರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ, ಕೇವಲ 6 ತಿಂಗಳಲ್ಲಿ ಹುಟ್ಟಿದ ಮಗು ಬದುಕೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಸರ್ಕಾರ ಬಂದು 8 ತಿಂಗಳು ಆಗಿದೆ ಅಷ್ಟೇ. ಆದರೆ ಹಿಂದೆ ನೀವು 2008ರಲ್ಲೂ ಕೂಡ 104 ಜನ ಗೆದ್ದಿರಿ, 2018ರಲ್ಲಿ 110 ಜನ ಗೆದ್ದಿರಿ. ಆಪರೇಷನ್ ಕಮಲದ ಮುಖಾಂತರವಾಗಿ ಈ ರಾಜ್ಯದ ಜನತೆಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದ್ರಿ. ಆದರೆ ಯಾವತ್ತೂ ಕೂಡ ನೀವು ಜನಪರವಾದ ಕೆಲಸವನ್ನು ಮಾಡಲಿಲ್ಲ. ಆದರೆ ಇತ್ತೀಚೆಗೆ ಕೇವಲ 8 ತಿಂಗಳು ಬಂದಂಥ ನಮ್ಮ ಸರ್ಕಾರದ ನಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ಮಾತನಾಡೋದಕ್ಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ. ಕಾರಣ ಇಷ್ಟೇ, ಹಿಂದೆ ಇದ್ದಂಥ ಸುಮಾರು 60 ಕೋಟಿ ಹಣವನ್ನು ಮರುಮಂಜೂರಾತಿ ಮಾಡಿಸಿ ಬಂದಿದ್ದಾರೆ. ಮತ್ತು ಈಗ ಮತ್ತೆ ಪುನಃ ಸುಮಾರು 90 ಕೋಟಿಗೆ ಹೆಚ್ಚು ಹಣವನ್ನು ತಂದು ಇವತ್ತು ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಿಗೆ ಕೆಲಸ ಮಾಡುವಂಥ ಒಂದು ವಿಚಾರವಾಗಿ, ಏಕೆಂದರೆ ಅವರು 4 ಬಾರಿ ನಗರಸಭಾ ಸದಸ್ಯರಾಗಿದ್ದರು, ಅನುಭವಿ ರಾಜಕಾರಣಿಯಾಗಿ ಮಧ್ಯಮ ವರ್ಗದ ರೈತನ ಮಗನಾಗಿರೋದ್ರಿಂದ ಎಲ್ಲ ವಿಚಾರ ಗೊತ್ತಿದ್ದರಿಂದ ಎಲ್ಲ ಸಮಾಜವನ್ನು ಗುರುತು ಮಾಡಿ ಇವತ್ತು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದರೆ ನೀವು ಭಾವನಾತ್ಮಕ ವಿಚಾರವನ್ನು ಇಟ್ಟು ರಾಜಕಾರಣ ಮಾಡಿದಿರಿ. ಆದರೆ ನಾವು ಭಾವನಾತ್ಮಕ ವಿಚಾರವನ್ನು ಬಿಟ್ಟು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ರಾಜಕಾರಣವನ್ನು ಮಾಡಿ ನಿಮ್ಮ ವಿರುದ್ಧವಾಗಿ 19 ವರ್ಷಗಳ ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತು ಚಿಕ್ಕಮಗಳೂರಿನಲ್ಲಿ ಶಾಸಕರನ್ನು ಕಂಡಿದ್ದೇವೆ. ಆದರೆ ಈ ಥರ ಯಾವತ್ತೂ ಕೂಡ ನಾವು ನಿಮ್ಮ ಥರಕ್ಕೆ ಬಿಜೆಪಿ ಕಚೇರಿಗೆ ಬಂದಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು. ಆದರೆ ಇವತ್ತು ಬಿಜೆಪಿಯ ಕಾರ್ಯಕರ್ತರು ಯಾವ ರೀತಿ ಆಗಿದ್ದೀರಿ ಅಂದರೆ, ಕೆರೆಯ ಮೀನನ್ನ ತೆಗೆದು ದಡಕ್ಕಾಕಿದರೆ ಯಾವ ರೀತಿ ಒದ್ದಾಡ್ತಿದ್ರೋ ಆ ರೀತಿಯಾಗಿ ಒದ್ದಾಡ್ತಿದ್ದೀರಿ. ಕೇವಲ 8 ತಿಂಗಳು ಹಿಂಗಾದರೆ ಇನ್ನು 4 ವರ್ಷ ಇನ್ನು ಹೆಂಗಿರ್ತೀರಿ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಕಾರ್ಯಕರ್ತರಿಗೆ ತಿಳಿಸೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಷ್ಟೇ.